ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ ಸಾಂಖ್ಯಯೋಗಃ. ಭೋಗೈಶ್ವರ್ಯಪ್ರಸಕ್ತಾನಾಂ ತಯಾಪಹೃತಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿಃ ಸಮಾದೌ ನ ವಿಧೀಯತೆ. ಭೋಗ ಮತ್ತು ಐಶ್ವರ್ಯದಲ್ಲೇ ಆಸಕ್ತಿ ಉಳ್ಳವರಾಗಿದ್ದರಿಂದ ಅವರ ಬುದ್ಧಿಯು ದೃಢವಾಗಿರುವುದಿಲ್ಲ. ಆದ್ದರಿಂದ ಅವರಿಗೆ ಸಮಾಧಾನವೂ ಇಲ್ಲ. ಮನುಷ್ಯನ ಆಸೆಗೆ ಮಿತಿಯಿಲ್ಲ. ಇಷ್ಟು ದೊರೆತರೆ ಇನ್ನಷ್ಟು ಬೇಕೆಂಬ ಆಸೆ. ಸದಾ ಲೌಕಿಕ ಸಂಪತ್ತನ್ನು ಗಳಿಸುವ ನಿಟ್ಟಿನಲ್ಲಿ ಮನಸ್ಸು ಕಾರ್ಯಗತವಾಗಿರುತ್ತದೆ. ಮನಸ್ಸಿನಲ್ಲಿ ನಾನಾ ರೀತಿಯ ಯೋಚನೆಗಳು ಸುಳಿಯುತ್ತಲೇ ಇರುತ್ತವೆ. ನಿಂತಲ್ಲಿ ನಿಲ್ಲಲಾರ, ಕುಳಿತಲ್ಲಿ ಕುಳಿತಿರಲಾರ. ಸಮಯಕ್ಕೆ ಸರಿಯಾಗಿ ಅನ್ನ ಆಹಾರ ಸೇವಿಸದೆ ದೇಹದ ಶೋಷಣೆಯನ್ನು ಮಾಡುತ್ತಾ ದೇಹ ನೋವಿನಿಂದ ಅಳುತ್ತಿದ್ದರೆ ಅದಕ್ಕೆ ವಿಶ್ರಾಂತಿ ನೀಡಲಾರ. ಸಂಪತ್ತನ್ನೇ ಗುರಿಯಾಗಿಸಿಕೊಂಡು ಪ್ರತಿಯೊಂದು ಲೆಕ್ಕಾಚಾರ ಹಾಕುವುದು ಸ್ವಭಾವವಾಗಿರುವುದು ವಿಪರ್ಯಾಸವೇ ಸರಿ. ಇಹದಲ್ಲೂ ಪರದಲ್ಲೂ ಸಿಗುವ ಭೋಗ ಐಶ್ವರ್ಯ ಪಡೆಯುವ ಹವಣಿಕೆಯಲ್ಲಿ ಮನಸ್ಸು ಸದಾ ಚಿಂತೆಯಿಂದ ಕೂಡಿರುವ ಕಾರಣ ಮನಸ್ಸಿನಲ್ಲಿ ಸ್ಥಿರತೆ ಇರದೆ ಇರುವ ಸುಖ ಪಡೆಯಲಾಗದೆ ಬದುಕಿನಲ್ಲಿ ಸಮಾಧಾನವೂ ಇರುವುದಿಲ್ಲ. ಭೋಗ ಐಶ್ವರ್ಯ ಪಡೆಯುವ ಸಲುವಾಗಿ ವಿವಿಧ ಆಚರಣೆ ಮಾಡುತ್ತಾ ಕಂಡವರು ಹೇಳಿದ್ದನ್ನೆಲ್ಲ ಮಾಡುತ್ತಾ ಊರೂರು ಸುತ್ತುತ್ತಾ ಮನುಷ್ಯ ಪ್ರಯತ್ನವೆಲ್ಲವನ್ನೂ ಮಾಡುತ್ತಾ ಸದಾ ಗೊಂದಲದಲ್ಲೇ ಬದುಕು ಸವಿಸುವುದು ಕಾಣುತ್ತದೆ. ಹರಿ ಓಂ.